ಸ್ನೇಹಿತರೆ ನಮಸ್ಕಾರ. ನಾನೀಗ ಹೇಳೋಕೆ ಹೊರಟಿರೋದು ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಗುರು ಸಂಚಾರದ ಎಫೆಕ್ಟ್. ಗುರು ಬಂದು ಪ್ರತಿ ವರ್ಷ ರಾಶಿ ಬದಲಿಸುವಂಥ ಗ್ರಹ. ಅದರಂತೆ 2025ರಲ್ಲಿ ಮೇ 14ಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಮಾಡ್ತಾ ಇದೆ. ಸೊ ಇದರಿಂದ 5 ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಉಳಿದ 7 ರಾಶಿಗಳಿಗೆ ಗುರುಬಲ ಇರೋದಿಲ್ಲ. ಈಗ ಮಿಥುನ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಇವರಿಗೆ ಗುರುಬಲ ಇರೋದಿಲ್ಲ, ಆದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಜೀವನದಲ್ಲಿ ಏನು ನಡೆಯೋದೇ ಇಲ್ಲ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಆ್ಯಕ್ಚುಲಿ ಈ ಏನು ಗೋಚರ ಫಲ ಅಂತಿದೆಯೋ ಇದನ್ನು 3 ರೀತಿಯಲ್ಲಿ ನೋಡಲಾಗುತ್ತೆ. ಒಂದು ರಾಶಿಯಿಂದ ನೋಡೋದು, ಇನ್ನೊಂದು ನಕ್ಷತ್ರದಿಂದ ನೋಡೋದು, ಜೊತೆಗೆ ಅಷ್ಟಕ ವರ್ಗದಿಂದನೂ ನೋಡೋದು. ಸೊ ಇದು 3ರಲ್ಲೂ ಕನ್ಸಿಡರ್ ಮಾಡಿ ಈ ಫಲಗಳನ್ನು ನೋಡಿದ್ರೆ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ. ಬರೀ ರಾಶಿಯಿಂದಷ್ಟೇ ನೋಡಿ ಗುರುಬಲ ಅಥವಾ ಇಂಥ ವಿಚಾರಗಳನ್ನು ರಾಶಿಯಿಂದಷ್ಟೇ ಫಲಗಳನ್ನು ಹೇಳೋದು ಅದಷ್ಟಾಗಿ ಕನ್ಸಿಡರ್ ಆಗೋದಿಲ್ಲ, ಅದು ನಡೆಯೋದು ಇಲ್ಲ. ಈಗ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ 30ಕ್ಕಿಂತಲೂ ಹೆಚ್ಚಿನ ಸರ್ವಾಷ್ಟಕ ಬಿಂದುಗಳಿದ್ದರೆ, ಹಾಗೆಯೇ ಮಿಥುನ ರಾಶಿಯಲ್ಲಿ ಗುರು ಭಿನ್ನಾಷ್ಟಕ ವರ್ಗದಲ್ಲಿ 5ಕ್ಕಿಂತ ಹೆಚ್ಚಿನ ಶುಭ ಬಿಂದುಗಳಿದ್ದರೆ, ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಶುಭ ಫಲ ಸಿಗ್ತದೆ. ಅದು ಗುರುಬಲದ ರೀತಿಯಲ್ಲೇ ಕನ್ಸಿಡರ್ ಆಗುತ್ತೆ. ಸಾಮಾನ್ಯವಾಗಿ ಈ ಥರ ಶನಿ ಅಥವಾ ಗುರು ರಾಶಿ ಬದಲಾವಣೆ ಮಾಡಿದಾಗ ನಿಮ್ಮ ರಾಶಿಯಿಂದ ಮನೆಗಳನ್ನು ಕೌಂಟ್ ಮಾಡಿ ರಾಶಿ ಫಲ ಅಂತ ಹೇಳ್ತಾರೆ. ಆದರೆ ನಾನು ಆ ರೀತಿ ರಾಶಿ ಫಲಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ನಡೆಯೋದಿಲ್ಲ. ಇದರ ಬಗ್ಗೆ ಜ್ಯೋತಿಷ್ಯದ ಒಂದು ಪ್ರಮುಖವಾದಂಥ ಗ್ರಂಥ ಬೃಹತ್ ಸಂಹಿತ ಅಂತ, ಅದರಲ್ಲೇ ಇದ್ರ ಬಗ್ಗೆ ಉಲ್ಲೇಖ ಇದೆ. ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಓದಿ ಹೇಳ್ತೀನಿ. ಎ ಪ್ಲಾನೆಟ್ ದಟ್ ಬೆಸ್ಟೋಸ್ ಬೈ ನೇಚರ್ ಬೆನಿಫಿಷಿಯಲ್ ರಿಸಲ್ಟ್ಸ್ ಈಲ್ಡ್ಸ್ ಇಟ್ಸ್ ಎಫೆಕ್ಟ್ಸ್ ಇನ್ ಕನ್ಫರ್ಮಿಟಿ ವಿತ್ ದ ದಶಾ ಪೀರಿಯಡ್ ಥ್ರೂ ವಿಚ್ ದ ಪರ್ಸನ್ ಈಸ್ ಪಾಸಿಂಗ್ ಅಂಡ್ ವಿತ್ ಈಸ್ ಮೆರಿಟ್ಸ್. ಅಂದರೆ ಬೆನಿಫಿಷಿಯಲ್ ರಿಸಲ್ಟ್ಸ್ ಅಂದರೆ ಏನು ಗೋಚರದಲ್ಲಿರುವಂಥ ಗ್ರಹಗಳ ಶುಭ ಫಲಗಳೇನಿದೆಯೋ ಅದನ್ನು ದಶೆಗಳ ಜೊತೆಯಲ್ಲಿ ಅನ್ವಯ ಮಾಡಿ ನೋಡಬೇಕು ಅಂತ ಹೇಳಿದ್ದಾರೆ. ಫಾರ್ ದ ಕ್ಲೌಡಿ ಕೆನಪಿ ಡಸ್ ನಾಟ್ ರಿಲೀಸ್ ಸಫಿಷಿಯಂಟ್ ವಾಟರ್ ಈವನ್ ಟು ಫಿಲ್ ದ ಕುಡುವಾ ಮೆಜರ್ ಇನ್ ದ ಸ್ಪ್ರಿಂಗ್ ಸೀಸನ್. ಅಂದರೆ ಗುರುಬಲ ಇದ್ರೂ ದಶೆ ಚೆನ್ನಾಗಿಲ್ಲ ಅಂದರೆ ಅದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಅಂತ ಹೇಳಿದ್ದಾರೆ. ಅಂದರೆ ಅದರಿಂದ ಕುಡಿಯೋದಕ್ಕೆ ನೀರು ಏನು ಸಂಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಹೇಳಿದವರು ವರಾಹ ಮಿಹಿರ ಅಂತ 6ನೇ ಶತಮಾನದ ಜ್ಯೋತಿಷ್ಯದ ಮಹಾನ್ ಮೇಧಾವಿ. ಸೊ ನಾನು ಈ ಗ್ರಂಥಗಳನ್ನು ಯಾಕೆ ತೋರಿಸ್ತೀನಿ ಅಂದರೆ ಇದೇ ಪ್ರಮಾಣ. ಸೊ ನಾವು ಹೇಳುವಂಥ ಯಾವುದೇ ವಿಚಾರಗಳಿದ್ರು, ಜ್ಯೋತಿಷ್ಯದಲ್ಲಿ ಯಾವುದೇ ವಿಚಾರಗಳನ್ನು ಹೇಳೋದಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯದ ಯಾವುದಾದ್ರೂ ಮೂಲ ಗ್ರಂಥಗಳಲ್ಲಿ ಉಲ್ಲೇಖ ಇರಬೇಕಾಗುತ್ತೆ. ಸೊ ಅಂಥ ಉಲ್ಲೇಖವನ್ನೇ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲಿ ಗೋಚರದಿಂದ ಜೀವನದಲ್ಲಿ ಏನು ಒಳ್ಳೆಯದು ಕೆಟ್ಟದ್ದು ಅಂತ ನಡೆಯೋದಿಲ್ಲ, ದಶೆಗಳು ನಿರ್ಣಾಯಕ ಅಂತ ಹೇಳಿದ್ದಾರೆ. ಸೊ ದಶೆಗಳ ಜೊತೆಯಲ್ಲಿ ಗೋಚರ ಫಲ ಅನ್ನೋದು ಸಪೋರ್ಟಿಂಗ್ ಟೂಲ್ ಥರ ವರ್ಕ್ ಮಾಡುತ್ತೆ ಹೊರತು ಗೋಚರ ಫಲವೇ ಇಡೀ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ಈ ಗೋಚರ ಫಲವನ್ನು ಹೇಳೋದಕ್ಕೂ ಕೂಡ ಅದನ್ನು ನೋಡೋದಕ್ಕೂ ಕೂಡ ಒಂದು ರಾಶಿಯಿಂದ ನೋಡುವಂಥದ್ದು, ಇನ್ನೊಂದು ಅಷ್ಟಕ ವರ್ಗ ಬಿಂದುಗಳು, ಅಷ್ಟಕ ವರ್ಗದಿಂದನೂ ಟ್ರಾನ್ಸಿಟ್ ಅನ್ನು ನೋಡಬೇಕಾಗುತ್ತೆ, ಅದಕ್ಕೆ ಜಾತಕ ಬೇಕಾಗುತ್ತೆ. ಇದರ ಜೊತೆಯಲ್ಲಿ ನಕ್ಷತ್ರಗಳು ಕೂಡ ರೋಲ್ ಪ್ಲೇ ಮಾಡುತ್ತೆ. ನಕ್ಷತ್ರಗಳಿಂದನೂ ಫೇವರೇಬಲ್ ಅನ್ಫೇವರೇಬಲ್ ಪೊಸಿಷನ್ ಇದೆಯಾ ಅನ್ನೋದು ಕೂಡ ಈ ಏನು ಗೋಚರ ಫಲ ಏನಿದೆಯೋ ಇದರಲ್ಲಿ ವೇರಿಯೇಷನ್ಸ್ ಅನ್ನು ಮಾಡುತ್ತೆ. ಇದನ್ನ ತಾರಾಬಲ ಅಂತ ಹೇಳ್ತಾರೆ. ಇನ್ನು ಮಿಥುನ ರಾಶಿಯಲ್ಲಿ ನಕ್ಷತ್ರಗಳ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಮೃಗಶಿರ ನಕ್ಷತ್ರ. ಮೃಗಶಿರ 3 ಮತ್ತು 4ನೇ ಪಾದ ಮಿಥುನ ರಾಶಿಯಲ್ಲಿ ಬರ್ತದೆ. ಇವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿರ್ಬೇಕಾದ್ರೆ ಸಾಮಾನ್ಯ ಅಂತ ಅನಿಸ್ಕೊಳ್ಳುತ್ತೆ, ಯಾಕಂದ್ರೆ ಇದು ಜನ್ಮತಾರ ಬರುತ್ತೆ. ಆರಿದ್ರ ನಕ್ಷತ್ರದಲ್ಲಿರುವಾಗ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ, ಯಾಕಂದ್ರೆ ಇದು ಸಂಪತ್ತಾರ ಬರುತ್ತೆ. ಪುನರ್ವಸು ನಕ್ಷತ್ರದಲ್ಲಿದ್ದಾಗ ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ, ಯಾಕಂದ್ರೆ ಇದು ವಿಪತ್ತಾರ ಬರ್ತದೆ. ಸೊ ಗುರು ಆಯಾಯ ನಕ್ಷತ್ರಗಳಿಗೆ ಬಂದಾಗ ಈ ಗುರು ಸಂಚಾರದ ಫಲದಲ್ಲಿ ವೇರಿಯೇಷನ್ ಆಗುತ್ತೆ. ಯಾವ ನಕ್ಷತ್ರದಲ್ಲಿ ಗುರು ಯಾವ ಸಂದರ್ಭದಲ್ಲಿ ಇರುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಇನ್ನು ಮಿಥುನ ರಾಶಿಯಲ್ಲಿ 2ನೇ ನಕ್ಷತ್ರ ಬಂದು ಆರಿದ್ರ. ಆರಿದ್ರ ನಕ್ಷತ್ರದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ, ಯಾಕೆಂದ್ರೆ ಇದು ಪರಮ ಮಿತ್ರ ತಾರ ಆಗುತ್ತೆ. ಆರಿದ್ರ ನಕ್ಷತ್ರದಲ್ಲಿರುವಾಗ ಸಾಮಾನ್ಯ ಅಂತ ಅನಿಸ್ಕೊಳ್ಳುತ್ತೆ, ಯಾಕೆಂದ್ರೆ ಇದು ಜನ್ಮತಾರ ಬರುತ್ತೆ. ಇನ್ನು ಪುನರ್ವಸು ನಕ್ಷತ್ರದಲ್ಲಿದ್ದಾಗ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ, ಯಾಕೆಂದ್ರೆ ಇದು ಸಂಪತ್ತಾರ ಬರ್ತದೆ, ಅಂದ್ರೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಪುನರ್ವಸು. ಪುನರ್ವಸು ನಕ್ಷತ್ರದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿರಬೇಕಾದ್ರೆ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ, ಯಾಕೆಂದ್ರೆ ಇದು ಮಿತ್ರ ತಾರ ಬರುತ್ತೆ. ಆರಿದ್ರ ನಕ್ಷತ್ರದಲ್ಲಿರುವಾಗಲೂ ಕೂಡ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ, ಯಾಕೆಂದ್ರೆ ಇದು ಪರಮ ಮಿತ್ರ ತಾರ ಬರುತ್ತೆ. ಆದರೆ ಪುನರ್ವಸು ನಕ್ಷತ್ರದಲ್ಲಿದ್ದಾಗ ಸಾಮಾನ್ಯ ಅಂತ ಅನಿಸ್ಕೊಳ್ಳುತ್ತೆ, ಯಾಕಂದ್ರೆ ಅದು ಜನ್ಮತಾರ ಆಗುತ್ತೆ. ಸೊ ಗುರು ಆಯಾಯ ನಕ್ಷತ್ರಗಳಿಗೆ ಬಂದಾಗ ಈ ಗುರು ಸಂಚಾರದ ಫಲದಲ್ಲಿ ವೇರಿಯೇಷನ್ ಆಗುತ್ತೆ. ಯಾವ ನಕ್ಷತ್ರದಲ್ಲಿ ಗುರು ಯಾವ ಸಂದರ್ಭದಲ್ಲಿ ಇರುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. 2025ರ ಮೇ 14ರಿಂದ 2025ರ ಜೂನ್ 13 ಈ ಅವಧಿಯಲ್ಲಿ ಗುರು ಮೃಗಶಿರ ನಕ್ಷತ್ರದಲ್ಲಿರ್ತದೆ. 2025ರ ಜೂನ್ 13ರಿಂದ 2025ರ ಆಗಸ್ಟ್ 12 ಈ ಅವಧಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿರ್ತದೆ. 2025ರ ಆಗಸ್ಟ್ 12ರಿಂದ 2025
2025 ಅಕ್ಟೋಬರ್ 18 ಈ ಅವಧಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇರ್ತದೆ. 2025 ಅಕ್ಟೋಬರ್ 18ಕ್ಕೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡುತ್ತೆ. ಆನಂತರ ಮತ್ತೆ 2025 ಡಿಸೆಂಬರ್ 5ಕ್ಕೆ ಮಿಥುನ ರಾಶಿಗೆ ವಕ್ರ ಆಗಿ ಮಿಥುನ ರಾಶಿಗೆ ಮತ್ತೆ ಪ್ರವೇಶ ಮಾಡುತ್ತೆ. ಸೊ 2025 ಡಿಸೆಂಬರ್ 5ರಿಂದ 2026 ಜೂನ್ 2 ಈ ಅವಧಿಯಲ್ಲಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರಕ್ಕೆ ಮತ್ತೆ ಬರ್ತದೆ. ಅಂದರೆ ಓವರಾಲ್ ನೋಡಿದಾಗ ಪುನರ್ವಸು ನಕ್ಷತ್ರದಲ್ಲಿ ಗುರು ಅತಿ ಹೆಚ್ಚಿನ ಸಮಯ ಇರುವಂಗೆ ಕಾಣಿಸ್ತಾ ಇದೆ. ಇನ್ನು ಈ ರಾಶಿ ಫಲವೇ ಇರಲಿ ಅಥವಾ ತಾರಾಬಲವೇ ಇರಲಿ, ನಿಮ್ಮ ರಾಶಿಯಿಂದ ಈಗ ಸಂಚಾರದಲ್ಲಿರುವಂಥ ಗುರು ಫೇವರೇಬಲ್ ಪೊಸಿಷನ್ನಲ್ಲಿದೆಯೋ ಅಥವಾ ಅನ್ಫೇವರೇಬಲ್ ಪೊಸಿಷನ್ನಲ್ಲಿದೆಯೋ ಅಂತ ಹೇಳೋದಕ್ಕೆ ಮಾತ್ರ ಸಾಧ್ಯವೇ ಹೊರತು ಇದರಿಂದ ಕಂಪ್ಲೀಟ್ ಫಲಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಿಮ್ಮ ಜೀವನದಲ್ಲಿ ಏನೇನು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಡೈರೆಕ್ಷನ್ ಸೆಟ್ ಮಾಡೋದು ಬಂದು ದಶೆಗಳು. ಸೊ ಒಂದು ವೇಳೆ ದಶೆಗಳು ಚೆನ್ನಾಗಿತ್ತು ಅಂದರೆ ನಿಮಗೆ ಗುರುಬಲ ಇರಲಿ ಇಲ್ಲದೇ ಇರಲಿ ನಿತ್ಯದ ಜೀವನದಲ್ಲಿ ನಿಮಗೇನು ದೊಡ್ಡ ವೇರಿಯೇಷನ್ಸ್ ಏನಾಗೋದಿಲ್ಲ, ಎಲ್ಲವೂ ಸ್ಮೂತಾಗಿ ನಡೀತಾ ಹೋಗುತ್ತೆ. ಅದರಲ್ಲೂ ಒಂದು ವೇಳೆ ದಶೆಗಳು ಚೆನ್ನಾಗಿಲ್ಲ ಅಂದರೆ, ಗುರುಬಲವೂ ಇಲ್ಲ ಅಂದರೆ, ಶನಿಯೂ ಕೂಡ ಗೋಚಾರದಲ್ಲಿ ರಾಂಗ್ ಪೊಸಿಷನ್ನಲ್ಲಿತ್ತು ಅಥವಾ ಅನ್ಫೇವರೇಬಲ್ ಪೊಸಿಷನ್ನಲ್ಲಿತ್ತು ಅಂದರೆ ಜೀವನದಲ್ಲಿ ಸ್ವಲ್ಪ ಸ್ಟ್ರಗಲ್ಗಳಿರ್ಬೋದು, ನಿಮಗೆ ಏಳಿಗೆ ಅನ್ನೋದು ಇಲ್ಲದೇ ಇರ್ಬೋದು. ಇನ್ನು ಗುರುವನ್ನು ಮೋಸ್ಟ್ ಬೆನಿಫಿಷಿಯಲ್ ಪ್ಲಾನೆಟ್ ಅಂತ ಹೇಳ್ತಾರೆ, ಅಂದರೆ ಶುಭ ಫಲವನ್ನು ಕೊಡುವಂಥ ಗ್ರಹ ಅಂತ. ಹೀಗಾಗಿ ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಜೀವನದಲ್ಲಿ ಕೆಟ್ಟದಾಗುತ್ತೆ ಅಂತೇನು ತಗೊಳ್ಳೋ ಅಗತ್ಯ ಇರೋದಿಲ್ಲ. ಸ್ವಲ್ಪ ಬೆನಿಫಿಷಿಯಲ್ ಅಂದರೆ ಶುಭ ಫಲಗಳು ಕಡಿಮೆ ಆಗ್ಬೋದು ಅಷ್ಟೇ. ಇನ್ನು ಗುರುಬಲವನ್ನು ಪ್ರಧಾನವಾಗಿ ಪರಿಗಣಿಸಬೇಕಾಗಿರೋದು ಬಂದು ಮಂಗಳ ಕಾರ್ಯಗಳ ವಿಚಾರದಲ್ಲಿ. ನೀವೇನಾದರೂ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಮದುವೆ, ಮನೆ ಕಟ್ಟಿಸೋದು, ಇಂಥ ವಿಚಾರಗಳನ್ನು ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ನೀವೇನಾದರೂ ಬಹಳ ದೊಡ್ಡ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ, ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿರ್ಧಾರವನ್ನು ತಗೊಳ್ಳುವಂಥ ಪ್ರಮೇಯ ಬರ್ತದೆ ಅಂದರೆ ಇಂಥ ಸಂದರ್ಭಗಳಲ್ಲಿ ಗುರುಬಲ ಇದ್ದರೆ ಒಳ್ಳೆಯದು. ಇವನು ದಶೆ ಚೆನ್ನಾಗಿದ್ರೂ ಕೂಡ ಎಲ್ಲವೂ ನಡೀತದೆ. ಸ್ಟಿಲ್ ಗುರುಬಲ ಇದ್ದಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಪೋರ್ಟ್ ಇರ್ತದೆ ಅಂತ. ಉಳಿದಂತೆ ನಿತ್ಯದ ಜೀವನ ಅಂತ ಏನಿರ್ತದೋ, ನಿತ್ಯದ ಜೀವನದ ವಿಚಾರದಲ್ಲಿ ಈ ಗುರುಬಲದಿಂದ ತುಂಬ ಏನು ವೇರಿಯೇಷನ್ಸ್ ಆಗಲಿ ಚೇಂಜಸ್ ಆಗಲಿ ಏನು ಆಗೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ಗುರುಬಲ ಅಂದರೆ ಏನು, ಈ ಕಾನ್ಸೆಪ್ಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ವಿವರಿಸೋದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಇದು ಕನ್ವೆ ಆಗಿದೆ ಅಂದ್ಕೊಳ್ತೀನಿ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.